ನಮಸ್ಕಾರ ಸ್ನೇಹಿತರೆ, ಈ ಕ್ವಶನ್ ಆನ್ಸರ್ ಮಾಡೋಣ. ಪ್ರತಿಯೊಂದು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿಯ ಬಣ್ಣಗಳನ್ನು 4 ಪೆಟ್ಟಿಗೆಗಳಿವೆ ಮತ್ತು 4 ಚೆಂಡುಗಳಿವೆ. ಯಾವುದು ಅಂದ್ರೆ 4 ಪೆಟ್ಟಿಗೆಗಳು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿ. ಅದೇ ತರ 4 ಚೆಂಡುಗಳು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿಯ ಬಣ್ಣಗಳನ್ನು ಇದೆ. ಪ್ರತಿಯೊಂದು ಚೆಂಡನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ದಾಗ ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಪ್ರತಿಯೊಂದು ಚೆಂಡನ್ನು ಇಟ್ಟಿವಿ ನಾವು. ಯಾವುದೇ ಪೆಟ್ಟಿಗೆಯಲ್ಲೂ ಅದರದೇ ಬಣ್ಣದ ಚೆಂಡನ್ನು ಇಟ್ಟಿಲ್ಲ ಅಂದ್ರೆ ಸೇಮ್ ಪೆಟ್ಟಿಗೆಯಲ್ಲಿ ಸೇಮ್ ಕಲರ್ ಚೆಂಡನ್ನು ಇಡಲಿಲ್ಲ ನಾವು. ಯಾವ ಬಣ್ಣದ ಚೆಂಡು ಯಾವ ಬಣ್ಣದ ಪೆಟ್ಟಿಗೆಯಲ್ಲಿದೆ ಎಂಬುದನ್ನು ಗುರುತಿಸಲು ತೆರೆಯಬೇಕಾಗಿರುವ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟರೆ 1, 2, 3, 4. ಆನ್ಸರ್ ನಾವು ನೋಡಿದ್ರೆ ಫಸ್ಟ್ ಟೋಟಲ್ ಎಷ್ಟು ಪೆಟ್ಟಿಗೆಗಳಿವೆ? 4 ಪೆಟ್ಟಿಗೆಗಳು. ಕೆಂಪು, ನೀಲಿ, ಹಸಿರು ಮತ್ತೆ ಬಿಳಿ. ಅದೇ ತರ 4 ಚೆಂಡುಗಳಿವೆ. ಯಾವುದು? ಕೆಂಪು, ನೀಲಿ, ಹಸಿರು ಮತ್ತೆ ಬಿಳಿ. ಒಂದು ನೀವು ನೆನಪಿಟ್ಕೋಬೇಕು, ಕೆಂಪು ಪೆಟ್ಟಿಗೆಯಲ್ಲಿ ಕೆಂಪು ಚೆಂಡು ಇರಲಿಲ್ಲ. ಅದೇ ತರ ನೀಲಿ ಪೆಟ್ಟಿಗೆಯಲ್ಲಿ ನೀಲಿ ಚೆಂಡು ಇರಲ್ಲ, ಹಸಿರು ಪೆಟ್ಟಿಗೆಯಲ್ಲಿ ಹಸಿರು ಚೆಂಡು ಇರಲ್ಲ, ಬಿಳಿಯಲ್ಲಿ ಬಿಳಿ ಚೆಂಡು ಇರಲ್ಲ. ಸೊ ಇದನ್ನ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀವಿ? ಒಂದು ಪೆಟ್ಟಿಗೆ ತೆರಿತೀವಿ ನಾವು. ಎಷ್ಟು? ಒಂದು ಪೆಟ್ಟಿಗೆ ತೆರೆದರೆ. ಸೊ ನಾವೇನ ಅಜು ಮಾಡ್ತೀವಿ ಒಂದು ಎಕ್ಸಾಂಪಲ್. ಇವಾಗ ಕೆಂಪು ಪೆಟ್ಟಿಗೆ ತೆರೆದರೆ ಅದರಲ್ಲಿ ನನಗೆ ಏನಿದೆ? ನೀಲಿ ಚೆಂಡು ಇದೆ ಅಂತ ತಿಳ್ಕೊಳ್ಳಿ. ನೀಲಿ ಚೆಂಡು. ಓಕೆ. ಇನ್ನು 3 ಪೆಟ್ಟಿಗೆಯಲ್ಲಿ ಪ್ರತಿಯೊಂದಕ್ಕೂ ಯಾವ ಚೆಂಡು ಇದೆ ಅಂತ ನಮ್ಗೆ ಗೊತ್ತಾಗಲ್ಲ, ಯಾವ ಬಣ್ಣದ ಚೆಂಡು. ಹಾಗಾಗಿ ಒಂದು ಪೆಟ್ಟಿಗೆ ಒಂದು ಓಪನ್ ಮಾಡಿದ್ರೆ ನಮಗೆ ನಿಖರವಾದ ಆನ್ಸರ್ ಇಲ್ಲ, ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು? 2 ಪೆಟ್ಟಿಗೆ ಓಪನ್ ಮಾಡ್ತೀವಿ. ಪೆಟ್ಟಿಗೆ ತೆರೆದರೆ 2 ಪೆಟ್ಟಿಗೆ ತೆರೆದರೆ ನೋಡೋಣ. ಸೊ ಅದೇ ತರ ಒಂದು ಎಕ್ಸಾಂಪಲ್ ನೋಡೋಣ. ಏನು? ಕೆಂಪು ಪೆಟ್ಟಿಗೆಯಲ್ಲಿ ಯಾವ ಬಣ್ಣ ಅಂದ್ರೆ ಅಜು ಮಾಡ್ಕೊಳ್ಳಿ, ನನಗೆ ನೀಲಿ ಸಿಕ್ಕಿದೆ ಅಂತೇಳಿ. ಓಕೆ, 2 ಓಪನ್ ಮಾಡಿದ್ರೆ ನೀಲಿ ಚೆಂಡು. ಆಮೇಲೆ ನೆಕ್ಸ್ಟ್ ನೀಲಿ ಪೆಟ್ಟಿಗೆಯಲ್ಲಿ ನನಗೆ ಯಾವ್ದು ಸಿಕ್ಕಿದೆ? ಹಸಿರು ಚೆಂಡು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. 2 ಓಪನ್ ಮಾಡ್ಕೊಳ್ಳಿ, ನನಗೆ ಕೆಂಪು ಪೆಟ್ಟಿಗೆ ನೀಲಿ ಚೆಂಡು ಸಿಕ್ಕಿದೆ, ನೀಲಿ ಪೆಟ್ಟಿಗೆಯಲ್ಲಿ ಹಸಿರು ಚೆಂಡು ಸಿಕ್ಕಿದೆ. 2 ಓಪನ್ ಮಾಡ್ತೀವಿ. ಇವಾಗ ನಾವೇನು ಮಾಡ್ಕೊತೀವಿ? 2 ಅಸಂಪ್ಷನ್ ಇದು ನಾವು ನೋಡ್ತೀವಿ. ಫಸ್ಟ್ ಅಸಂಪ್ಷನ್ ಏನು? ನೆಕ್ಸ್ಟ್ ಉಳಿದಿರೋ ಯಾವುದು? ಹಸಿರು ಪೆಟ್ಟಿಗೆ ಮತ್ತೆ ಇನ್ನೊಂದು ಇರೋದು ಯಾವುದು? ಬಿಳಿ ಪೆಟ್ಟಿಗೆ. ಸೊ ಹಸಿರು ಪೆಟ್ಟಿಗೆಯಲ್ಲಿ ಇವಾಗ ನಮಗೆ 2 ಆಗಿದೆ ಆಲ್ರೆಡಿ. ನೀಲಿ ಇದೆ, ಇನ್ನೊಂದು ಹಸಿರು ಇದೆ ಆಗಿದೆ. ಸೊ ಹಸಿರು ಪೆಟ್ಟಿಗೆ ಆಲ್ರೆಡಿ ಮುಗಿದಿದೆ. ಹಾಗಾದ್ರೆ ನನಗೆ ಯಾವ್ದು ಬೇಕು? ಕೆಂಪು ಅಥವಾ ಬಿಳಿ ಇರುತ್ತೆ. ಸೊ ಬಿಳಿ ಪೆಟ್ಟಿಗೆಯಲ್ಲಿ ಏನಿರ್ಬೋದು? ನನಗೆ ಕೆಂಪು ಇರುತ್ತೆ, ಆ ಬಿಳಿ ಅಂತ ಇರಲ್ಲ. ಸೊ ನಮಗೆ ಏನಾಗುತ್ತೆ? ನಿಖರವಾದ ಮಾಹಿತಿ ಇರಲ್ಲ ಇಲ್ಲಿ. ಏನು? ನಿಖರವಾದ ಮಾಹಿತಿ ಸಿಗಲ್ಲ. ಇವಾಗ ಮೂರನೇದು ನೋಡ್ರಿ. ನೆಕ್ಸ್ಟ್ 3 ಪೆಟ್ಟಿಗೆ ಓಪನ್ ಮಾಡ್ತೀವಿ. ಎಷ್ಟು? 3 ಪೆಟ್ಟಿಗೆ ತೆರೆದರೆ. ಸೊ 3 ಪೆಟ್ಟಿಗೆ ತೆರೆದರೆ ಏನಾಗುತ್ತೆ ನೋಡೋಣ. ಫಸ್ಟ್ ಸೇಮ್ ಅಸಂಪ್ಷನ್ ಮಾಡ್ಕೊಳ್ಳಿ. ಕೆಂಪಲ್ಲಿ ನನಗೆ ನೀಲಿ ಚೆಂಡು ಸಿಕ್ಕಿದೆ, ನೀಲಿ ಚೆಂಡು. ಅದೇ ತರ ನೀಲಿ ಪೆಟ್ಟಿಗೆಯಲ್ಲಿ ನನಗೆ ಹಸಿರು ಚೆಂಡು. ಅದೇ ತರ ಮೂರನೇದು ಹಸಿರು ಪೆಟ್ಟಿಗೆಯಲ್ಲಿ ನನಗೆ ಏನಿದೆ? ಬಿಳಿ ಚೆಂಡು. ಹಾಗಾದ್ರೆ ಒಂದು ಉಳಿದಿರೋದು ಏನಾಗುತ್ತೆ? ಆಬ್ವಿಯಸ್ಲಿ ಒಂದು ಯಾವುದು ಉಳಿದಿರೋದು? ಬಿಳಿ ಪೆಟ್ಟಿಗೆ ಅಲ್ವಾ? ಬಿಳಿ ಪೆಟ್ಟಿಗೆಯಲ್ಲಿ ನಮಗೆ ಆಬ್ವಿಯಸ್ಲಿ ಕೆಂಪು ಚೆಂಡು ಇರುತ್ತೆ. ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಏನಾಗಬೇಕು? ಆನ್ಸರ್ ಏನಿದೆ? ಆನ್ಸರ್ ಬಂದು ನಮಗೆ 3 ಪೆಟ್ಟಿಗೆ ಓಪನ್ ಆಗಲೇಬೇಕು. ಯಾವ ಪೆಟ್ಟಿಗೆಯಲ್ಲಿ ಯಾವ ಚೆಂಡು ಇದೆ ಅಂತೇಳಿ. ಹಾಗಾಗಿ ಇಲ್ಲಿ ಆನ್ಸರ್ ಬಂದು 3. ಸೊ ಹಾಗಾದ್ರೆ ಆಪ್ಷನ್ ಆನ್ಸರ್ ಇಸ್ 3. ಥ್ಯಾಂಕ್ ಯು.